ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಮೈನರ್ ಟು ಮೇಜರ್ ಪ್ಯಾನ್ ಕಾರ್ಡ್ನ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಂತ. ನೋಡಿ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಅಂದರೆ ನಿಮ್ಮ ಮಗಳದಾಗಿರ್ಬೋದು, ಮಗಂದಾಗಿರ್ಬೋದು, 18 ವರ್ಷಕ್ಕಿಂತ ಮೊದಲು ನೀವೇನಾದರೂ ನಿಮ್ಮ ಮಗನ ಪ್ಯಾನ್ ಕಾರ್ಡ್ ಏನಾದರೂ ತೆಗೆಸಿದ್ರೆ ಅದನ್ನು ಮೈನರ್ ಟು ಮೇಜರ್ ಯಾವ ರೀತಿ ಮಾಡಬೇಕು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಮೈನರ್ ಇರುವಾಗ ಆವಾಗ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಅದು 18 ವರ್ಷಗಳ ನಂತರ ಮತ್ತೆ ನಾವು ಅಪ್ಡೇಟ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ನೀವು, ಮೈನರ್ ಅಂತ ಈ ರೀತಿ ಆ ಪ್ಯಾನ್ ಕಾರ್ಡ್ ಮೇಲೆ ಇರುತ್ತೆ. 18 ವರ್ಷಗಳ ನಂತರ ನೋಡಿ ಫ್ರೆಂಡ್ಸ್, ಅವರ ಒಂದು ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಈ ರೀತಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಸೊ ಇನ್ನು ಇದ್ರ ಜೊತೆಗೆ ಏನಾದರೂ ನಿಮ್ಮ ಹೆಸರು ಏನಾದರೂ ನಿಮ್ಮ ತಂದೆ ಹೆಸರು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ಕೂಡ ಇಲ್ಲಿ ನಾವು ಚೇಂಜ್ ಮಾಡ್ಬೋದು. ಅದ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ನಲ್ಲಿ ಕೂಡ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ನಾವು ಇಲ್ಲಿ ಚೇಂಜ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಬನ್ನಿ ಮೈನರ್ ಟು ಮೇಜರ್ ನಿಮ್ಮ ಒಂದು ಪ್ಯಾನ್ ಕಾರ್ಡ್ನ ಯಾವ ರೀತಿ ಮಾಡಬೇಕು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಅದು ಮೈನರ್ ಟು ಮೇಜರ್ ಮಾಡಿದ ನಂತರ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಏನಿದೆ ಅದು ಡೈರೆಕ್ಟಾಗಿ ಮತ್ತೆ ಎಡಿಟ್ ಆಗಿ ಅಪ್ಡೇಟ್ ಆಗಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಹೊಸದಾಗಿ ನಿಮ್ಮ ಒಂದು ಪೋಸ್ಟ್ ಆಫೀಸ್ಗೆ ಬಂದುಬಿಡುತ್ತೆ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ನೀವು ಇಲ್ಲಿ ಗೂಗಲಲ್ಲಿ ಬನ್ನಿ. ಗೂಗಲಲ್ಲಿ ಬಂದು ಇಲ್ಲಿ ನೋಡಿ NSDL ಪ್ಯಾನ್ ಕಾರ್ಡ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಇಲ್ಲಿ ನೋಡಿ ಪ್ಯಾನ್ ಕಾರ್ಡ್ ಸರ್ವಿಸ್ ಆನ್ಲೈನ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ಪ್ಯಾನ್ ಅಪ್ಲಿಕೆಂಟ್ ಟೈಪ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಚಾರ್ಜಸ್ ಆರ್ ಕರಪ್ಷನ್ ಏನು ಎಕ್ಸಿಸ್ಟಿಂಗ್ ಪ್ಯಾನ್ ಡಾಟಾ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಮುಂದೆ ನಿಮಗೆ ಇಲ್ಲಿ ಸೆಲೆಕ್ಟ್ ಅಪ್ಲಿಕೆಂಟ್ ಕ್ಯಾಟಗರಿ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇಂಡಿವಿಜುವಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಮುಂದೆ ನಿಮಗೆ ಅಪ್ಲಿಕೆಂಟ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಅದನ್ನು ನೀವು ಇಲ್ಲಿ ಫಿಲ್ ಮಾಡಬೇಕು. ಮೊದಲೇದಾಗಿ ನೋಡಿ ಇಲ್ಲಿ ಟೈಟಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಟಲ್ ಅಂದರೆ ನೀವು ಹುಡುಗನ ಹುಡುಗಿನ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಹುಡುಗಿ ಆಗಿದ್ದರೆ ಕುಮಾರಿ ಅಂತ ಚಾಯ್ಸ್ ಮಾಡ್ಕೊಳ್ಳಿ, ಹುಡುಗ ಆಗಿದ್ದರೆ ಕುಮಾರ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಹೆಸರು ಅಂದರೆ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮಿಡಲ್ ನೇಮ್ ಅದನ್ನು ನೀವು ಇಲ್ಲಿ ಹಾಕಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ಹಾಕಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಏನಾದರೂ ಅಮಿತ್ ಕುಮಾರ್ ಗುಪ್ತಾ ಅಂತ ಅಂದ್ಕೊಳ್ಳಿ. ನಿಮ್ಮ ಹೆಸರು ಏನಾದರೂ ಅಮಿತ್ ಕುಮಾರ್ ಗುಪ್ತಾ ಇದ್ದರೆ ನೋಡಿ ಫ್ರೆಂಡ್ಸ್, ಮಿಡಲ್ ನೇಮ್ ಫಸ್ಟ್ ನೇಮ್ ಅಂತಲ್ಲಿ ಇಲ್ಲಿ ನೋಡಿ ಇದನ್ನು ಹಾಕಬೇಕು. ನಿಮ್ಮ ಹೆಸರು ಅಮಿತ್ ಇದ್ದರೆ ಇಲ್ಲಿ ಫಸ್ಟ್ ನೇಮ್ ಇಲ್ಲಿ ಹಾಕಬೇಕು. ಮಿಡಲ್ ನೇಮ್ ಇದರ ಅರ್ಥ ನಿಮ್ಮ ತಂದೆ ಹೆಸರು. ನಿಮ್ಮ ತಂದೆ ಹೆಸರು ಏನಾದರೂ ಕುಮಾರ್ ಇದ್ದರೆ ಅಥವಾ ಚಂದ್ರ ಅಥವಾ ರಾವ್ ಏನಾದರೂ ಇದ್ದರೆ ಅದನ್ನು ನೀವು ಎಲ್ಲಿ ಹಾಕಬೇಕು ಅಂದರೆ ಮಿಡಲ್ ನೇಮ್ ಇಲ್ಲಿ ಹಾಕಬೇಕು. ಫಸ್ಟ್ ನೋಡಿ ಅಮಿತ್ ಅನ್ನೋದು ನಿಮ್ಮ ಹೆಸರು, ಫಸ್ಟ್ ನೇಮ್ ಅದನ್ನು ಇಲ್ಲಿ ಹಾಕಬೇಕು. ಮಿಡಲ್ ನೇಮ್ ಅಂದರೆ ನಿಮ್ಮ ತಂದೆ ಹೆಸರು ಇಲ್ಲಿ ಹಾಕಬೇಕು. ಲಾಸ್ಟ್ ನೇಮ್ ಅಂದರೆ ನಿಮ್ಮ ಸರ್ ನೇಮ್ ಅಂದರೆ ನಿಮ್ಮ ಜಾತಿ ಹೆಸರು ಇಲ್ಲಿ ಹಾಕಬೇಕು. ಓಕೆನಾ? ಇಲ್ಲಿ ನೋಡ್ಬೋದು ನೀವು ಮೆಹ್ತಾ, ಜೈನ, ಧೋನಿ, ಸ್ವಾಮಿ ಇವೆಲ್ಲ ಸರ್ ನೇಮ್ ಅಥವಾ ಜಾತಿ ಹೆಸರು ಇರುತ್ತೆ. ಯಾವತ್ತೂ ಅದು ಲಾಸ್ಟ್ ನೇಮ್ ಹಾಕಬೇಕು. ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಾದರೂ ಅಂದರೆ ಜಸ್ಟ್ ಅಮಿತ್ ಗುಪ್ತಾ ಇಷ್ಟೇ ಇತ್ತಂದರೆ ನೀವು ಜಸ್ಟ್ ಇಲ್ಲಿ ಫಸ್ಟ್ ನೇಮ್ ಇದ್ದಲ್ಲಿ ಅಮಿತ್ ಹಾಕಿ ಗುಪ್ತಾ ಎಂದಲ್ಲಿ ಲಾಸ್ಟ್ ನೇಮ್ ಹಾಕಿ. 10th ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ತಂದೆ ಹೆಸರು ಇರಲಿಲ್ಲ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಅಮಿತ್ ಕುಮಾರ್ ಗುಪ್ತಾ ಈ ರೀತಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಇದ್ದರೆ ಇಲ್ಲಿ ಮಿಡಲ್ ನೇಮ್ ಹಾಕಿ. ನೀವು ಜಸ್ಟ್ ಅಮಿತ್ ಗುಪ್ತಾ ಇದ್ದರೆ ಇಲ್ಲಿ ಫಸ್ಟ್ ನೇಮ್ ಇದ್ದಲ್ಲಿ ಅಮಿತ್ ಹಾಕಿ ಗುಪ್ತಾ ಎಂದಲ್ಲಿ ಲಾಸ್ಟ್ ನೇಮ್ ಹಾಕಿದ್ರೆ ಸಾಕು. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹಾಕಬೇಕು. ಅದಾದ ನಂತರ ಇಮೇಲ್ ಐ ಡಿ ಹಾಕಿ, ಅದ ನಂತರ ಮೊಬೈಲ್ ನಂಬರ್ ಹಾಕಿದ ನಂತರ ಇಲ್ಲಿ ಸಿಟಿಜನ್ಸ್ ಇಂಡಿಯನ್ ಅಂತ ಚಾಯ್ಸ್ ಮಾಡಿಕೊಂಡು ಪ್ಯಾನ್ ಕಾರ್ಡ್ ನಂಬರ್ ಏನಿದೆ ಅದು ನಿಮ್ಮ ಇಮೇಲ್ ಅಂದರೆ ಪ್ಯಾನ್ ಕಾರ್ಡ್ ನಂಬರ್ ನಿಮ್ಮದು ಮೈನರ್ ಪ್ಯಾನ್ ಕಾರ್ಡ್ ನಂಬರ್ ಏನಿದೆ ಅದನ್ನೇ ಹಾಕಬೇಕು. ಅದಕ್ಕೆ ನಾವು ಈಗ ಅಪ್ಡೇಟ್ ಮಾಡ್ತಾಯಿದ್ವಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ವೇಟ್ ಮಾಡಿ ಫ್ರೆಂಡ್ಸ್. ವೇಟ್ ಮಾಡಿದಾಗ ನೋಡಿ ಈ ರೀತಿ ಶೋ ಆಗುತ್ತೆ. ಶೋ ಆದಾಗ ಇಲ್ಲಿ ನೋಡಿ ಕಂಟಿನ್ಯೂ ಇಲ್ಲಿ ಒಂದು ಟೋಕನ್ ನಂಬರ್ ಕೊಡ್ತಾರೆ. ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಸಬ್ಮಿಟ್ ಸ್ಕ್ಯಾನ್ಡ್ ಇಮೇಜ್ ಥ್ರೂ ಇ ಸೈನ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬೇರೆ ಯಾವುದ್ರ ಮೇಲೆ ಕ್ಲಿಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸಬ್ಮಿಟ್ ಸ್ಕ್ಯಾನ್ಡ್ ಇಮೇಜ್ ಥ್ರೂ ಸೈನ್ ಅಂತ ಇದೆಯಲ್ವ, ಈ ಸೈನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಪರ್ಮನೆಂಟ್ ಅಕೌಂಟ್ ನಂಬರ್ ಶೋ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡಿ ಆಧಾರ್ ನಂಬರ್ ಇಲ್ಲಿ ಮೆನ್ಷನ್ ಮಾಡಬೇಕು. ಲಾಸ್ಟ್ 4 ಡಿಜಿಟ್ ನಂಬರ್ ಇಲ್ಲಿ ಹಾಕಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದೆ ನಿಮಗೆ ನೇಮ್ ಆ್ಯಸ್ ಪರ್ ಆಧಾರ್ ಅಂದರೆ ನಿಮ್ಮ
ಇಲ್ಲಿ ನೋಡಿ ಫ್ರೆಂಡ್ಸ್, ಏನಾದರೂ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಸೇಮ್ ಅದೇ ರೀತಿ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ಇಲ್ಲ ಅಂದರೆ ನೀವೇನಾದ್ರು ಮೈನರ್ ಇದ್ದಾಗ ಅವಾಗ ಆಧಾರ್ ಕಾರ್ಡ್ನಲ್ಲಿ ಇರೋ ಥರ ಹೆಸರು ಇಲ್ಲ ಅಂದರೆ ಇಲ್ಲಿ ನೋಡಿ ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಮುಂದೆ ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಮುಂದೆ ನಿಮಗೆ ಇಲ್ಲಿ ಬರುತ್ತೆ, ಅಂದರೆ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಮಿಸ್ ಮ್ಯಾಚ್ ನೋಡಿ ಇವೆರಡೂ ಕೂಡ ಕ್ಲಿಕ್ ಆಗಿ ಇರಬೇಕು. ಯಾಕೆಂದರೆ ನೀವು ಮೈನರ್ ಟು ಮೇಜರ್ ಮಾಡೋರಿರ್ತೀರ. ಸೊ ಹೀಗಾಗಿ ಇವು ಕಡ್ಡಾಯವಾಗಿ ಎರಡೂ ಕ್ಲಿಕ್ಕೇ ಇರಬೇಕು. ಇದಕ್ಕೇನು ಟಚ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಮುಂದೆ ನೋಡಿ ಫ್ರೆಂಡ್ಸ್, ಇದಾದ ನಂತರ ಬರುತ್ತೆ ನಿಮ್ಮ ಒಂದು ಪೇರೆಂಟ್ ಡೀಟೇಲ್ಸ್. ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ನಿಮ್ಮ ಒಂದು ಪೇರೆಂಟ್ ಡೀಟೇಲ್ಸ್ನಲ್ಲಿ ಇಲ್ಲಿ ನೀವು ನೋಡ್ಬೋದು. ಮೊದಲನೇದಾಗಿ ಇಲ್ಲಿ ಅಂದರೆ ನಿಮ್ಮ ಒಂದು ಪೇರೆಂಟ್ ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ನಿಮ್ಮ ಏನಾದರೂ ನಿಮ್ಮ ತಂದೆ ಹೆಸರಿದ್ದರೆ, ನಿಮ್ಮ ತಂದೆ ಹೆಸರು ಏನಾದರೂ ಮಿಸ್ಟೇಕ್ ಆಗಿದ್ದರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ನಿಮ್ಮ ಒಂದು ಫಾದರ್ ಡೀಟೇಲ್ಸ್ನ ಇಲ್ಲಿ ಸಬ್ಮಿಟ್ ಮಾಡಬೇಕು. ಅಂದರೆ ಇಲ್ಲಿ ಫಸ್ಟ್ ನೇಮ್ ಆಗಿರ್ಬೋದು, ನಿಮ್ಮ ಫಾದರ್ ನೇಮ್ ಫಸ್ಟ್ ನೇಮ, ಮಿಡಲ್ ನೇಮ, ಲಾಸ್ಟ್ ನೇಮ ಎಲ್ಲವೂ ಕೂಡ ಮೆನ್ಷನ್ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಫಾದರ್ ನೇಮ್ ಜಸ್ಟ್ ಫಸ್ಟ್ ನೇಮ್ ಇಷ್ಟೇ ಆಗಿದ್ದರೆ ಇಲ್ಲಿ ನೀವು ಜಸ್ಟ್ ಫಸ್ಟ್ ನೇಮೇ ಹಾಕಬೇಕು. ಪ್ಯಾನ್ ಕಾರ್ಡಲ್ಲಿ ಏನಾದರೂ ನಿಮ್ಮ ತಾಯಿ ಮದರ್ ನೇಮ್ ಇದ್ದರೆ, ಅದು ಏನಾದರೂ ನಿಮ್ಮ ಮದರ್ ನೇಮ್ ಮಿಸ್ಟೇಕ್ ಆಗಿದ್ದರೆ ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಮದರ್ ನೇಮ್ ಹಾಕಬೇಕು. ಮದರ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಏನಾದರೂ ಇದ್ದರೆ ಅದನ್ನು ಕೂಡ ಸಬ್ಮಿಟ್ ಮಾಡಿ. ಇದರ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಕೇಳ್ತಾ ಇದೆ ಅಂದರೆ ಪೇರೆಂಟ್ಸ್ ನೇಮ್ ಟು ಬಿ ಪ್ರಿಂಟೆಡ್ ಆನ್ ದ ಪ್ಯಾನ್ ಕಾರ್ಡ್. ನಾನು ಆಲ್ರೆಡಿ ಹೇಳಿದಾಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಮೇಲೆ ನಿಮ್ಮ ಫಾದರ್ ನೇಮ್ ಪ್ರಿಂಟ್ ಆಗಬೇಕು ಅಥವಾ ನಿಮ್ಮ ಮದರ್ ನೇಮ್ ಪ್ರಿಂಟ್ ಹಾಕುವ ಅಂತ ಕೇಳ್ತಾ ಇದೆ. ನೋಡಿ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಹೆಸರಿನ ಮುಂದೆ ನಿಮ್ಮ ತಾಯಿ ಹೆಸರಿದೆಯೋ ಅಥವಾ ತಂದೆ ಹೆಸರಿದೆಯೋ ಅದರ ಆಧಾರದ ಮೇಲೆ ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ನನ್ನ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ನನ್ನ ಹೆಸರಿನ ಮುಂದೆ ನಮ್ಮ ತಂದೆ ಹೆಸರಿದೆ. ಸೊ ಹೀಗಾಗಿ ನಾನು ತಂದೆ ಹೆಸರನ್ನ ಚಾಯ್ಸ್ ಮಾಡ್ಕೋತೀನಿ. ಚಾಯ್ಸ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇದರ ನಂತರ ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಹೇಳಿದಾಗೆ ಇಲ್ಲಿ ನೋಡ್ಬೋದು ನೀವು ಇದನ್ನು ನೀವು ಫೋಟೋ ಮಿಸ್ ಮ್ಯಾಚ್ ಮತ್ತು ಸಿಗ್ನೇಚರ್ ಮಿಕ್ಸ್ ಮ್ಯಾಚ್ ಎರಡೂ ಇಲ್ಲಿ ರೈಟ್ ಮಾರ್ಕ್ ಮಾಡಲೇಬೇಕು. ಮಾಡಿದ ನಂತರನೇ ನಿಮ್ಮ ಒಂದು ಮೈನರ್ ಏನು ಪ್ಯಾನ್ ಕಾರ್ಡ್ ಇದೆ ಅದು ಮೇಜರ್ಗೆ ಕನ್ವರ್ಟ್ ಆಗಬೇಕಂದ್ರೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಎರಡೂ ಕೂಡ ಅಪ್ಡೇಟ್ ಆಗಲೇಬೇಕು. ಇದರ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಮುಂದೆ ನಿಮಗೆ ಅಂದರೆ ಅಡ್ರೆಸ್ ಇನ್ಫಾರ್ಮೇಷನ್ ಕೇಳುತ್ತೆ. ಇಲ್ಲಿ ನೋಡಿ ಪ್ಲೀಸ್ ಕ್ಲಿಕ್ ಅಂದರೆ ಟಿಕ್ ಆ್ಯಸ್ ಅಪ್ಲಿಕೇಬಲ್ ಅಂತ ಇದೆ. ಇಲ್ಲಿ ರೆಸಿಡೆಂಟ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದೆ ನಿಮಗೆ ಅಡ್ರೆಸ್ ಡೀಟೇಲ್ ಕೇಳುತ್ತೆ. ಅಡ್ರೆಸ್ ಡೀಟೇಲಲ್ಲಿ ಮೊದಲನೇದಾಗಿ ನಿಮಗೆ ರೂಮ್ ನಂಬರ್ ಕೇಳುತ್ತೆ. ಅದರ ನಂತರ ಬಿಲ್ಡಿಂಗ್ ನೇಮ್ ಕೇಳುತ್ತೆ. ನೋಡಿ ಫ್ರೆಂಡ್ಸ್, ರೂಮ್ ನಂಬರ್ ಇರಲಿಲ್ಲ ಅಂದರೆ ಏನಾದರೂ ಫೇಮಸ್ ನಿಮ್ಮ ಮನೆ ಹತ್ರ ಏನಾದರೂ ಬೀದಿ ನೇಮ ಅಥವಾ ಬಿಲ್ಡಿಂಗ್ ಯಾವುದಾದ್ರೂ ಇದ್ದರೆ ಅದನ್ನು ಇಲ್ಲಿ ಹಾಕ್ಬೋದು. ಇದರ ನಂತರ ನಿಮ್ಮ ಊರಿನ ಹೆಸರು ಹಾಕಿ. ನೋಡಿ ಫ್ರೆಂಡ್ಸ್, ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮ ಒಂದು ಅಡ್ರೆಸ್ ಇದೆ ಸೇಮ್ ಅದೇ ರೀತಿ ಹಾಕಿ. ಇದರ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಪೋಸ್ಟ್ ಆಫೀಸ್ ನೇಮ್ ಹಾಕಿ. ಇದರ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಸಬ್ ಡಿವಿಷನ್ ಅಂದರೆ ನಿಮ್ಮ ತಾಲೂಕು ಹೆಸರು ಹಾಕಬೇಕು. ಇದರ ನಂತರ ಇಲ್ಲಿ ಡಿಸ್ಟಿಕ್ ಜಿಲ್ಲಾ ಹಾಕಿ. ಇದರ ನಂತರ ಕಂಟ್ರಿ ನೇಮ್ ಇಂಡಿಯಾ ಅಂತ ಚಾಯ್ಸ್ ಬರ್ಕೊಳ್ಳಿ. ಇದರ ನಂತರ ಸ್ಟೇಟ್, ಅದರ ನಂತರ ಪಿನ್ ಕೋಡ್ ನಂಬರ್ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲೇ ಇರುತ್ತೆ ಅದನ್ನು ನೀವು ಇಲ್ಲಿ ಹಾಕಬೇಕು. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವೇನಾದರೂ ನಿಮ್ಮ ಒಂದು ಅಡ್ರೆಸ್ನಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅಡ್ರೆಸ್ ಚೇಂಜ್ ಮಾಡೋದಿದ್ದರೆ ಇಲ್ಲಿ ನೋಡಿ ಯುವರ್ ಅಡ್ರೆಸ್ ಅಂತ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೀವು ಅಪ್ಡೇಟ್ ಮಾಡ್ಕೋಬೋದು. ಇದರ ನಂತರ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕರೆಕ್ಟಾಗಿ ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಟ್ರಿ ಕೋಡ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು ಎಲ್ಲವನ್ನೂ ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೇಕು. ಇದರ ನಂತರ ನಿಮ್ಮ ಒಂದು ಇಮೇಲ್ ಐ ಡಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನಾನು ಆಲ್ರೆಡಿ ಹೇಳಿದಾಗೆ ಮಿಸ್ಟೇಕ್ ಆಗಿದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಹಾಕ್ಕೊಳ್ಳಿ. ಕರೆಕ್ಟ್ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇದರ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಮೆನ್ಷನ್ ಆಧಾರ್ ಪರ್ಮನೆಂಟ್ ಅಕೌಂಟ್ ನಂಬರ್. ಇದರ ಅರ್ಥ ಮೊದಲು ಏನಾಗ್ತಿತ್ತು ಅಂದರೆ ಫ್ರೆಂಡ್ಸ್, ಅಂದರೆ ಆಧಾರ್ ಕಾರ್ಡ್ ಇಲ್ದಿರೋಕ್ಕಿಂತ ಮೊದಲು ಅವಾಗೆಲ್ಲ ಅಂದರೆ ವೋಟರ್ ಐ ಡಿ ಮುಖಾಂತರನೇ ಪ್ಯಾನ್ ಕಾರ್ಡ್ ಮಾಡ್ತಾಯಿದ್ರಲ್ವ. ಸೊ ಅವಾಗ ಏನಾಗ್ತಿತ್ತು ಅಂದರೆ ಬೈ ಮಿಸ್ಟೇಕಾಗಿ ಒಂದಕ್ಕಿಂತ ಜಾಸ್ತಿ ಪ್ಯಾನ್ ಕಾರ್ಡ್ ಬರ್ತಿದ್ದು. ಆದರೆ ಈಗೇನು ಆ ರೀತಿ ಆಗೋದಿಲ್ಲ. ಆಧಾರ್ ಕಾರ್ಡ್ ಇರೋದರಿಂದ ಕೇವಲ ನಿಮ್ಮದು ಒಂದೇ ಪ್ಯಾನ್ ಕಾರ್ಡ್ ಇರುತ್ತೆ. ಸೊ ಹೀಗಾಗಿ ಇದಕ್ಕೆ ಏನೂ ನೀವು ಕ್ಲಿಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಒಂದೊಂದಾಗಿ ಅಡ್ರೆಸ್ನ ಅಂದರೆ ಐ ಡಿ ಪ್ರೂಫ್ ಆಗಿರ್ಬೋದು, ಅಡ್ರೆಸ್ ಪ್ರೂಫ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಇದೆಲ್ಲ ಏನು ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇದರ ಅರ್ಥ ಅಂದರೆ ಏನಂದರೆ ಇಲ್ಲಿ
ಪ್ರೂಫ್ ಆಫ್ ಐಡೆಂಟಿಫೈ ಮತ್ತು ಪ್ರೂಫ್ ಆಫ್ ಅಡ್ರೆಸ್ಸ ಮತ್ತು ಡೇಟ್ ಆಫ್ ಬರ್ತ್ ಇವೆಲ್ಲ ಏನಂದರೆ ನೀವು ಏನಾದರೂ ನಿಮ್ಮ ಅಡ್ರೆಸ್ ತಪ್ಪಾಗಿದ್ದರೆ ನಾನು ಅವಾಗೇ ಹೇಳಿದೆ ಅಡ್ರೆಸ್ ತಪ್ಪಾಗಿದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ. ಕ್ಲಿಕ್ ಮಾಡ್ಕೊಂಡಾಗ ಇದು ಇಲ್ಲಿ ಶೋ ಆಗ್ತಾಯಿದೆ. ನಿಮ್ಗೆ ಏನಾದರೂ ಅಡ್ರೆಸ್ ಕರೆಕ್ಟ್ ಆಗಿದ್ದರೆ ನೀವು ಅಲ್ಲಿ ಕ್ಲಿಕ್ ಮಾಡಿಲ್ಲ ಅಂದರೆ ಇದು ಆಪ್ಷನ್ ಬರ್ತಾ ಇರಲಿಲ್ಲ. ಅದರ ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಬಗ್ಗೆ ಹೇಳಿದೆ. ನೀವು ಏನಾದರೂ ಡೇಟ್ ಆಫ್ ಬರ್ತ್ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ. ಅದನ್ನು ನೀವು ಡೇಟ್ ಆಫ್ ಬರ್ತ್ ಕೂಡ ಕರೆಕ್ಟ್ ಇದ್ದರೆ ಇದು ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿರಲಿಲ್ಲ ಅಂದರೆ ಇದನ್ನು ಕೂಡ ಇಲ್ಲಿ ಶೋ ಆಗ್ತಾ ಇರಲಿಲ್ಲ. ಸೊ ನಾನು ಇಲ್ಲಿ 3 ಕೂಡ ಕ್ಲಿಕ್ ಮಾಡ್ಕೊಂಡಿದ್ದೆ, ಅಂದರೆ ಅಡ್ರೆಸ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅದೊಂಥರ ಪ್ರೂಫ್ ಆಫ್ ID ಇವು ಎರಡೂ ಕೂಡ ಇಲ್ಲಿ ಶೋ ಆಗ್ತಾ ಇರಲಿಲ್ಲ. ಯಾಕೆ ಶೋ ಆಗ್ತಾ ಇದ್ದಾವೆ ಅಂದರೆ ಇವೆರಡೂ ಕೂಡ ನಾನು ತಪ್ಪಿರೋ ಕಾರಣದಿಂದ ನಾನು ಇಲ್ಲಿ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಮದೇನಾದರೂ ಆ ಪ್ಯಾನ್ ಕಾರ್ಡ್ನಲ್ಲಿ ಅಡ್ರೆಸ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದ್ದರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೀವು ಹಾಗೆ ಸಬ್ಮಿಟ್ ಮಾಡಿ ಮುಂದೆ ಬರ್ಬೋದು. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ID ಪ್ರೂಫ್ ಆಧಾರ್ ಕಾರ್ಡ್ ಚಾಯ್ಸ್ ಮಾಡ್ಕೊಳ್ತೀನಿ. ಚಾಯ್ಸ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ID ಪ್ರೂಫ್ ನಾನು ಚಾಯ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಅಡ್ರೆಸ್ ಪ್ರೂಫ್ ಕೇಳ್ತಾ ಇದೆ. ಅಡ್ರೆಸ್ ಪ್ರೂಫ್ ಹಾಕೋಗೋಸ್ಕರ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿನೂ ಕೂಡ ನಾನು ಆಧಾರ್ ಕಾರ್ಡೇ ಚಾಯ್ಸ್ ಮಾಡ್ಕೊತೀನಿ. ಇದನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ನು ಕೂಡ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನಂದು ಆಧಾರ್ ಕಾರ್ಡ್ನಲ್ಲಿ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಇದೆ ಅದೇ ರೀತಿ ಇರೋದರಿಂದ ನಾನು ಇಲ್ಲಿಯೂ ಕೂಡ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊತೀನಿ. ಇದನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರೂಫ್ ಆಫ್ ಪ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಅಪ್ಲಿಕೇಶನ್ ಅಂದರೆ ಮೈನರ್ ಇದ್ದಾಗ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಒಂದು ಪ್ಯಾನ್ ಕಾರ್ಡ್ ಕಾಪಿ ಕೊಟ್ಟಿರ್ತಾರಲ್ವ, ಅದು ಏನಾದರೂ ನಿಮ್ಮ ಹತ್ರ ಇದ್ದರೆ ಇಲ್ಲಿ ನೋಡಿ ಕಾಪಿ ಆಫ್ ಪ್ಯಾನ್ ಅಲಾಟ್ಮೆಂಟ್ ನಂಬರ್ ಅಂತ ಇದೆಯಲ್ವ, ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಹತ್ರ ಕಾಪಿ ಆಫ್ ಪ್ಯಾನ್ ಕಾರ್ಡ್ ಅಂದರೆ ಈಗ ಆಲ್ರೆಡಿ ನೀವು ಮೈನರ್ ಇದ್ದಿರಲ್ವ, ಸೊ ಆ ಒಂದು ಪ್ಯಾನ್ ಕಾರ್ಡ್ನ ಇಲ್ಲಿ ನೀವು ಸಬ್ಮಿಟ್ ಮಾಡ್ಕೋಬೇಕು. ಅದನ್ನು ಇಲ್ಲ ಅಂದರೆ ನೀವು ಇಲ್ಲಿ ನೋ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಇದನ್ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಡಿಕ್ಲರೇಷನ್ ಮಾಡಬೇಕು. ನೋಡಿ ಡಿಕ್ಲರೇಷನ್ ಅಂತ ಇದೆ ಅಲ್ವಾ, ಅದರ ಮುಂದುಗಡೆ ನಿಮ್ಮ ಒಂದು ಇಲ್ಲಿ ಹೆಸರು ಹಾಕಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಅಂತ ಚಾಯ್ಸ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಹಿಮ್ಸೆಲ್ಫ್ ಅಂತ ಬರುತ್ತೆ. ಹಿಮ್ಸೆಲ್ಫ್ ಅಂತ ನೀವು ಚಾಯ್ಸ್ ಮಾಡ್ಕೋಬೇಕು. ಹಿಮ್ಸೆಲ್ಫ್ ಅಂತ ಚಾಯ್ಸ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಇಲ್ಲಿ ಏನು ಕೇಳ್ತಾ ಇದೆ ಅಂದರೆ ಡಾಕ್ಯುಮೆಂಟ್ಸ್, ಅಂದರೆ ನಿಮ್ಮ ಒಂದು ಅಡ್ರೆಸ್ಗೆ ಆಗಿರ್ಬೋದು, ಡೇಟ್ ಆಫ್ ಬರ್ತ್ಗೆ ಆಗಿರ್ಬೋದು, ಇಲ್ಲಿ ಪ್ರೂಫ್ ಆಫ್ ID ಆಗಿರ್ಬೋದು, ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಂತ ಕೇಳ್ತಾ ಇದೆ. ನಾನು 3ದಕ್ಕೂ ಕೇವಲ ಒಂದೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀನಿ, ಅದು ಆಧಾರ್ ಕಾರ್ಡ್. ನೀವು ಕೂಡ ಸೇಮ್ ಇದೇ ರೀತಿ ಇಲ್ಲಿ ಒಂದೇ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದರೆ ಇಲ್ಲಿ ಕೇವಲ ಒಂದೇ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಅಥವಾ ನೀವೇನಾದರೂ ಡೇಟ್ ಆಫ್ ಬರ್ತ್ಗೆ ಬೇರೆ, ಅಡ್ರೆಸ್ ಪ್ರೂಫ್ಗೆ ಬೇರೆ, ಅಂದರೆ ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿದರೆ, ಇಲ್ಲಿ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿದರೆ ಇಲ್ಲಿ 2 ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದನಂತರ ಫ್ರೆಂಡ್ಸ್, ನಿಮ್ಮ ಒಂದು ಅಂದರೆ ಇಲ್ಲಿ ನಿಮ್ಮ ಪ್ಲೇಸ್ ಆಫ್ ಅಂದರೆ ನಿಮ್ಮ ಊರಿನ ಹೆಸರು ಹಾಕಿ, ಇದನಂತರ ಇಲ್ಲಿ ಡೇಟ್ ಆಟೋಮೆಟಿಕ್ಲಿ ಮೆನ್ಷನ್ ಆಗುತ್ತೆ. ಇದನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದೆ ನಿಮಗೆ ಫೋಟೋ ಅಪ್ಲೋಡ್ ಮಾಡಬೇಕು, ಅದನಂತರ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದಕ್ಕೋಸ್ಕರ ನಾನು ಅಂದರೆ ನಿಮ್ಮ ಒಂದು ಫೋಟೋ ಏನಿದೆ ಅದು ಇಲ್ಲಿ ನೋಡ್ಬೋದು ನೀವು 50 KB ಒಳಗಡೆನೇ ಇರಬೇಕು. ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಸಿಗ್ನೇಚರ್ ಮತ್ತು ಫೋಟೋ 50 KB ಒಳಗಡೆನೇ ಇರಬೇಕು. ಮತ್ತು ಇದರ ನಂತರ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇಲ್ಲಿ 3.5 × 2.5 ಸೆಂಟಿಮೀಟರ್ಸ್ನಲ್ಲಿ ಇರಬೇಕು ಅಂತ ಹೇಳ್ತಾ ಇದೆ ಎರಡೂ ಕೂಡ. ಸೊ ಇದನ್ನು ನೀವು ರೀಸೈಜ್ ಮಾಡೋದಿದ್ರೆ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ ರೀಸೈಜ್ ಮಾಡೋದಿದ್ರೆ ಪ್ಲೇಸ್ಟೋರ್ನಲ್ಲಿ ಹೋಗಿ ಇಲ್ಲಿ ನೋಡ್ಬೋದು ನೀವು ಫೋಟೋ ಆ್ಯಂಡ್ ಪಿಕ್ಚರ್ ರೀಸೈಜ್ ಅಂತ ಸರ್ಚ್ ಮಾಡಿದಾಗ ಈ ಒಂದು ಆ್ಯಪ್ ಬರುತ್ತೆ. ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಇದರಲ್ಲಿ ನೀವು ಈಸಿಯಾಗಿ ನಿಮ್ಮೊಂದು ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು ಈಸಿಯಾಗಿ ರೀಸೈಜ್ ಮಾಡಿಕೊಂಡು ನಿಮ್ಮೊಂದು ಫೋಟೋ ಮತ್ತು ಸಿಗ್ನೇಚರ್ ರೀಸೈಜ್ ಮಾಡ್ಕೊಳ್ಳಿ. ಇದನಂತರ ಬರುತ್ತೆ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಪ್ಲೋಡ್ ಅಂದರೆ ನಾನು ಆಲ್ರೆಡಿ ಅಲ್ಲಿ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ. ಸೊ ಆ ಒಂದು ಆಧಾರ್ ಕಾರ್ಡ್ನ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಆಧಾರ್ ಕಾರ್ಡ್ 300 KB ಒಳಗಡೆ ಇರಬೇಕು. ನೋಡಿ PDF ಫಾರ್ಮ್ಯಾಟ್ನಲ್ಲಿ ಇರಬೇಕು. ನೋಡಿ ಬ್ಯಾಕ್ ಮತ್ತು ಫ್ರಂಟ್ ಎರಡೂ ಕೂಡ ಇರಬೇಕು. ಅಂದರೆ ಮುಂದಿನ ಆಧಾರ್ ಕಾರ್ಡ್ ಪೇಜ್ ಮತ್ತು ಹಿಂದಿನ ಆಧಾರ್ ಕಾರ್ಡ್ ಪೇಜ್, ಅಂದರೆ ಹಿಂದುಗಡೆ ಅಡ್ರೆಸ್ ಪ್ರೂಫ್ ಇರುತ್ತೆ ಅಲ್ವಾ, ಮುಂದುಗಡೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಇರುತ್ತೆ. ಸೊ ಹಿಂದೆ ಮುಂದೆ ಎರಡೂ ಕೂಡ PDF ಕನ್ವರ್ಟ್ ಮಾಡಿಕೊಂಡು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೋಡಿ PDF ಇಲ್ಲಿ ನಾನು ಒಂದು ನಿಮಗೆ ಆ್ಯಪ್ ಮೆನ್ಷನ್ ಮಾಡ್ತೀನಿ. ನೋಡಿ ಪ್ಲೇಸ್ಟೋರ್ನಲ್ಲಿ ಹೋಗಿ ಇಮೇಜ್ ಟು PDF ಅಂತ ಇರುತ್ತೆ, ಇದನ್ನು ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿಕೊಂಡು ಇದರಲ್ಲಿ ನೀವು PDF ಕನ್ವರ್ಟ್ ಮಾಡಿಕೊಂಡು ನಿಮ್ಮ ಒಂದು ಇದು ಅಂದರೆ ಫೋಟೋ ಏನಿದೆ ಇದು ಆಧಾರ್ ಕಾರ್ಡ್ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು.
ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ರೀಸೈಜ್ ಮಾಡ್ಕೋವಾಗ ನಿಮ್ಮ ಒಂದು ಫೋಟೋ ಯಾವ ರೀತಿ ಇರಬೇಕು ಅಂತ ನಾನು ತೋರಿಸಿದ್ದೀನಿ. ಇಲ್ಲಿ ನೋಡಿ, ಫೋಟೋದು ಸೈಜ್ ಅಂದರೆ ಈ ರೀತಿ ಯಾವ ರೀತಿ ಅಂದರೆ ನಿಮಗೆ ಮೇಲಿಂದ ಕೆಳಗಡೆ ಎಷ್ಟು ಸೈಜ್ ಇರಬೇಕು, ಅದ ನಂತರ ಇಲ್ಲಿ ರೈಟ್ ಟು ಲೆಫ್ಟ್ ಯಾವ ರೀತಿ ನಿಮ್ಮ ಒಂದು ಸೈಜ್ ಇರಬೇಕು ಅಂತ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಇಲ್ಲಿ ನೋಡ್ಬೋದು. ಸೇಮ್ ಇದೇ ರೀತಿ ನಿಮ್ಮ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದ ನಂತರ ನಿಮ್ಮ ಒಂದು ಸಿಗ್ನೇಚರ್ನು ಇಲ್ಲಿ ನೋಡ್ಬೋದು. ನೋಡಿ ಫ್ರೆಂಡ್ಸ್, ನಿಮ್ಮ ಸಿಗ್ನೇಚರ್ ಅಳತೆನೂ ಕೂಡ ಯಾವ ರೀತಿ ಇರಬೇಕು ಅಂತ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ. ನಿಮ್ಮ ಒಂದು ರೀಸೈಜ್ ಪ್ಯಾನ್ ಕಾರ್ಡ್ ಅಂದರೆ ನಿಮ್ಮ ಫೋಟೋ ಸಿಗ್ನೇಚರ್ ಯಾವ ರೀತಿ ರೀಸೈಜ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಆ್ಯಪ್ ಹೇಳಿದ್ದೀನಿ. ಆ ಆ್ಯಪಲ್ಲಿ ಈಸಿಯಾಗಿ ನೀವು ರೀಸೈಜ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ 10th ಮಾರ್ಕ್ಸ್ ಕಾರ್ಡ್ ಏನೇ ಇದ್ದರೂ ಇಲ್ಲಿ ನೀವು ಅಪ್ಲೋಡ್ ಮಾಡಿ ಪಿ ಡಿ ಎಫ್ ಸೈಜ್ನಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಒಂದು ಆ್ಯಪ್ನ ಬಗ್ಗೆ ಹೇಳಿದ್ದೀನಿ. ಆ ಆ್ಯಪಲ್ಲಿ ನೀವು ಕೂಡ ಈಸಿಯಾಗಿ ಮಾಡ್ಕೋಬೋದು. ಅಪ್ಲೋಡ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು 2-3 ಸೆಕೆಂಡ್ ವೇಟ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಅಕೌಂಟ್ ನಂಬರ್ ಶೋ ಆಗುತ್ತೆ. ಅದಾದ ನಂತರ ಇಲ್ಲಿ ಎಂಟರ್ ಆಧಾರ್ ಫಸ್ಟ್ 8 ನಂಬರ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಮೊದಲ 8 ನಂಬರ್ನ ಇಲ್ಲಿ ಆ್ಯಡ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಆನ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಪ್ರೊಸೀಡ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕನ್ಫರ್ಮ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಸ್ಕ್ಯಾನರ್ ಬರುತ್ತೆ. ಅದನ್ನು ಇಲ್ಲಿ ನೋಡಿ ಪ್ರೊಸೀಡ್ ಸೇಕರ್ಲಿ ಅಂತ ಬರುತ್ತೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಫ್ರೆಂಡ್ಸ್, ಇದರ ಅರ್ಥ ಇಲ್ಲಿ ನೀವು ನೋಡಿ, ಈಗ 99% ಜನ ಯು ಪಿ ಐನ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಯು ಪಿ ಐನ ಯೂಸ್ ಮಾಡ್ಕೋಬೋದು. ಇಲ್ಲಿ ಪೇಟಿಎಮ್, UPI, ಗೂಗಲ್ ಪೇ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡಿಕೊಂಡು ಈ ಒಂದು ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ಒಂದು ಪೇಮೆಂಟ್ ಏನಿದೆ ಅದು ಪೇ ಮಾಡಿ ಕಂಪ್ಲೀಟ್ ಮಾಡ್ಕೋಬೋದು. ಕಂಪ್ಲೀಟ್ ಆದ ನಂತರ ಒಂದು 2-3 ಸೆಕೆಂಡ್ ವೇಟ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಇದೆ ಅದು ಸಕ್ಸಸ್ಫುಲ್ ಆಗುತ್ತೆ. ಸಕ್ಸಸ್ಫುಲ್ ಆದಾಗ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ರೀತಿ ನಿಮಗೆ ಪೇಜ್ ಶೋ ಆಗುತ್ತೆ. ಪೇಜ್ ಶೋ ಆದಾಗ ಇಲ್ಲಿ ನೋಡಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ OTP ಜನರೇಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮೊಂದು OTPನ ಇಲ್ಲಿ ಸಬ್ಮಿಟ್ ಅಂದರೆ ನಿಮ್ಮೊಂದು OTPನ ಇಲ್ಲಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಟಿನ್ಯೂ ವಿತ್ ಇ ಸೈನ್ ಅಂತ ಇದೆ ಅಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೊಂದು OTP ಬರುತ್ತೆ. ಆಧಾರ್ ಕಾರ್ಡ್ಗೆ ನಂಬರ್ಗೆ ಯಾವ್ದು ಮೊಬೈಲ್ ನಂಬರ್ ಲಿಂಕ್ ಇದೆ ಆ ಒಂದು ಆಧಾರ್ ಕಾರ್ಡ್ಗೆ ಒಂದು OTP ಬರುತ್ತೆ. ಅದನ್ನು ಇಲ್ಲಿ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ನಿಮಗೆ ಒಂದು OTP ಬರುತ್ತೆ. OTPನ ಇಲ್ಲಿ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಒಂದು 2-3 ಸೆಕೆಂಡ್ ವೇಟ್ ಮಾಡಿ ಫ್ರೆಂಡ್ಸ್. ವೇಟ್ ಮಾಡಿದಾಗ ಇಲ್ಲಿ ನೋಡಿ ನಿಮ್ಮ ಒಂದು ಅಂದರೆ ಇಲ್ಲಿ ಈ ರೀತಿ ಪೇಜ್ ಓಪನ್ ಆದಾಗ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಎಂಟರ್ ದ ಪಾಸ್ವರ್ಡ್ ಟು ಓಪನ್ ದಿಸ್ PDF ಅಂತ ಬರುತ್ತೆ. ನೋಡಿ ಫ್ರೆಂಡ್ಸ್, ಪಾಸ್ವರ್ಡ್ ಏನಿರಬೇಕು ಅಂದರೆ ಇಲ್ಲಿ ನೋಡಿ ಪಾಸ್ವರ್ಡ್ ಏನು ಹಾಕಬೇಕು ಅಂದರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಫಾರ್ ಎಕ್ಸಾಂಪಲ್ 2/3/1997 ಇದೆ ಅಂತ ಅಂದ್ಕೊಳ್ಳಿ. 2/3/1997 ಇದೆ. ಅದನ್ನು ನೀವು ಇಲ್ಲಿ ಯಾವ ರೀತಿ ಹಾಕಬೇಕು ಅಂದರೆ ಇಲ್ಲಿ ನೋಡಿ ಅಂದರೆ ಈ ಬಾರ್ನ ಹಾಕಬಾರ್ದು, ಅಂದರೆ ಈ ರೀತಿ ಬಾರ್ ಹಾಕಬಾರ್ದು. ಡೈರೆಕ್ಟಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಅಂದರೆ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಹಾಕಬೇಕು ಅಂತ. ಅಂದರೆ 2/3/1997 ಈ ರೀತಿ ಹಾಕಬೇಕು. ಅಂದರೆ ಇಲ್ಲಿ ಪಾಸ್ವರ್ಡ್ ಯಾವ ರೀತಿ ಹಾಕಬೇಕು ಅಂದರೆ 2/3/1997 ಡೈರೆಕ್ಟಾಗಿ ಈ ರೀತಿ ಹಾಕಬೇಕು. ಹಾಕಿದ ನಂತರ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಅಂದರೆ ಡೇಟ್ ಆಫ್ ಬರ್ತ್ ಈ ರೀತಿ ಇದ್ದದ್ದನ್ನು ಈ ರೀತಿ ಹಾಕ್ಕೊಳ್ಳಿ. ಇಲ್ಲಿ ನಾನು ತೋರಿಸಿದ್ದೀನಿ, ಜಾಸ್ತಿ ಟೆನ್ಷನ್ ತೋರಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ ಡೇಟ್ ಆಫ್ ಬರ್ತ್ನ ಈ ರೀತಿನೇ ಇಲ್ಲಿ ನೀವು ಹಾಕ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಿದೆ ಈ ರೀತಿ ಶೋ ಆಗುತ್ತೆ. ಶೋ ಆದಾಗ ನೋಡಿ ಫ್ರೆಂಡ್ಸ್, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಏನು ಮೈನರ್ ಟು ಅಂದರೆ ನಿಮ್ಮ ಒಂದು ಮೈನರ್ ಪ್ಯಾನ್ ಕಾರ್ಡ್ ಏನಿದೆ ಅದು ಮೇಜರ್ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆದ ನಂತರ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಏನಿದೆ ಅದು ಪೋಸ್ಟ್ ಆಫೀಸ್ ಮುಖಾಂತರ ಡೈರೆಕ್ಟಾಗಿ ನಿಮ್ಮ ಒಂದು ಮನೆಗೆ ಬಂದು ತಲುಪುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಮೈನರ್ ಟು ಮೇಜರ್ ಯಾವ ರೀತಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ನ ಕನ್ವರ್ಟ್ ಮಾಡ್ಕೋಬೇಕು ಅಂತ. ಮತ್ತು ಅದೇ ರೀತಿ ನಿಮ್ಮ ಏನಾದರೂ ಹೆಸರು ಮಿಸ್ಟೇಕ್ ಆಗಿದ್ದರೆ, ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿದ್ದರೆ, ನಿಮ್ಮ ತಂದೆ ಹೆಸರು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಎಲ್ಲವೂ ಕೂಡ ಯಾವ ರೀತಿ ತಿದ್ದುಪಡಿ ಮಾಡ್ಕೋಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಸೊ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಏನಾದರೂ ಮೈನರ್ ಆಗಿದ್ದರೆ ಈಗ ಅವರು ಮೇಜರ್ ಆಗಿದ್ದರೆ ಅವ್ರನ್ನೂ ಕೂಡ ತಿದ್ದುಪಡಿ ಮಾಡೋದಕ್ಕೆ ಹೇಳಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.